ಹಲೋ ವಿದ್ಯಾರ್ಥಿಗಳೇ, ಟೈಮ್ ಅಂಡ್ ವರ್ಕ್ ಸೀರೀಸ್ದಲ್ಲಿ ನಾಟ್ ಓನ್ಲಿ ಕ್ವಶನ್ಸ್, ಓಕೆ, ಕ್ವಶನ್ಸ್ ಜೊತೆ ಓಕೆ ಯಾವ ಇಯರ್ ಅಲ್ಲಿ ಅಪಿಯರ್ ಆಗಿತ್ತು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ನಾವು ಸಾಲ್ವ್ ಮಾಡೋಣ. ಓಕೆ, ಇದು ಈ ಕ್ವಶನ್ ಇದ್ದಿದ್ದು LIC 2008 ದಲ್ಲಿ ಕೇಳೋದಂತ ಕ್ವಶನ್ ಇದೆ. ಓಕೆ, 13th ಕ್ವಶನ್ ನಂಬರ್ 13. ಓಕೆ, ಯಾವ ತರ ಇದೆ ನೋಡಿ. ಇಫ್ ರೋಸರ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 8 days, ಓಕೆ 8 days ದಲ್ಲಿ ರೋಸರ್ ಕೆಲಸ ಮುಗಿಸ್ತಾನೆ. ಓಕೆ, ಯಾವುದೋ ಒಂದು ಕೆಲಸ ಕೊಟ್ರೆ ಕೆಲಸ ಮಾಡಿ ಮುಗಿಸ್ಲಿಕ್ಕೆ ಓಕೆ ಅವನಿಗೆ 8 days ಬೇಕು. ಸೊ ಬಿಫೋರ್ ಗೋಯಿಂಗ್ ಟು ಟೈಮ್ ಅಂಡ್ ವರ್ಕ್ ಓಕೆ ಎ 8x days ಕೆಲಸ ಮುಗಿಸಿದ ಅಂದ್ರೆ ಅವನ ಎಫಿಷಿಯನ್ಸಿ ಏನಾಗ್ತಿದ್ರಿ 1/x. ಇದು ಗೊತ್ತಿರ್ಬೇಕು ಫಸ್ಟ್ ಪಾಯಿಂಟ್, ಕರೆಕ್ಟ್. ಸೊ ಅಂದಮೇಲೆ ಈಗ ರೋಸರ್ 8 days ಕೆಲಸ ಮುಗಿಸ್ತಾನಂತಂದ್ರೆ ಅವನ ಎಫಿಷಿಯನ್ಸಿ ರೋಸರ್ ಎಫಿಷಿಯನ್ಸಿ 1/8 ಆಕೈತಿ. ಫಸ್ಟ್ ಡೇಸ್ ಕೊಟ್ರೆ ಅದು 1/8 ಆಕೈತಿ. ಓಕೆ ಫೈನ್. ನೆಕ್ಸ್ಟ್, ಆಂಟೋನಿ ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 5 days. ಆಂಟೋನಿ ಎಷ್ಟು ದಿವಸ ಕೆಲಸ ಮುಗಿಸ್ತಾನೆ, ವರ್ಕ್ ಮಾಡಿ ಮುಗಿಸ್ತಾನೆ 5 days ಮುಗಿಸ್ತಾನೆ. ಅಂದ್ರೆ ಆಂಟೋನಿ ಎಫಿಷಿಯನ್ಸಿ ಬರೀಬೇಕು. ಆಂಟೋನಿ ಎಫಿಷಿಯನ್ಸಿ ಈಸ್ 1/5, ಕರೆಕ್ಟ್. ಎಕ್ಸ್ ಕೊಟ್ರೆ 1/x, 8 ಕೊಟ್ರೆ 1/8, 5 ಕೊಟ್ರೆ 1/5. ವೆರಿ ಗುಡ್, ಫೈನ್. ನೆಕ್ಸ್ಟ್ ಏನ್ ಕೇಳಾಗತ್ತಾರ ನೋಡಿ, ಇನ್ ಹೌ ಮೆನಿ ಡೇಸ್ ವಿಲ್ ಬೋತ್ ಆಫ್ ದಮ್ ಟುಗೆದರ್ ಕಂಪ್ಲೀಟ್ ಇಟ್. ಓಕೆ, ಅದೇ ವರ್ಕ್ ಅನ್ನ ಇಬ್ರು ಸೇರಿ ವರ್ಕ್ ಮಾಡಿದ್ರೆ ಎಷ್ಟು ದಿವಸನಾಗ ಮುಗಿಸ್ತಾರೆ ಅಂತ ಕೇಳ್ತಾರೆ. ಇನ್ ಹೌ ಮೆನಿ ಡೇಸ್ ಅಂದ್ರೆ ಎಷ್ಟು ದಿವಸನಾಗ ಮುಗಿಸ್ತಾರೆ ಅಂತ ಕೇಳ್ತಾರೆ. ಓಕೆ, ಈಗ ಫಸ್ಟ್ ಪಾಯಿಂಟ್ ಇಸ್ ಕ್ಲಿಯರ್, ಸೆಕೆಂಡ್ ಪಾಯಿಂಟ್ ಇಸ್ ಕ್ಲಿಯರ್. ಓಕೆ, ಫಸ್ಟ್ ಪಾಯಿಂಟ್ ಏನು ಹೇಳ್ತೈತೆ ನಮ್ಗೆ, ವರ್ಕ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ. ಓಕೆ, ಇದನ್ನ ಯೂಸ್ ಮಾಡ್ಕೊಂಬಿಟ್ಟು ಓಕೆ ನಾವು ಈ ಕ್ವಶನ್ ಸಾಲ್ವ್ ಮಾಡೋಣ. ಸೊ ವರ್ಕ್ ಇಸ್ ಈಕ್ವಲ್ ಟು ಏನಿತ್ತು ನಮ್ಗೆ, ಟೈಮ್ ಇಂಟು ಎಫಿಷಿಯನ್ಸಿ ಇದೆ, ಕರೆಕ್ಟ್. ಯಾವಾಗಲೂ ವರ್ಕ್ ಐತಲ್ಲ, ವರ್ಕ್ ಕೇಳ್ದಾಗ ಈ ಟೈಪ್ ಕ್ವಶನ್ಸ್ ಕೇಳಿದಾಗ ವರ್ಕ್ ಯಾವಾಗಲೂ 1 ತಗೋಬೇಕು. ಕ್ಲಿಯರ್, ವರ್ಕ್ ಯಾವಾಗಲೂ ನಾವೇನು ತಗೋಬೇಕು 1 ಅಂತ ತಗೋಬೇಕು. ಇದು ಭಾಳ ಇಂಪಾರ್ಟೆಂಟ್. ಇಸ್ ಈಕ್ವಲ್ ಟು ಇದು ಟೈಮ್ ಹಂಗೆ ಇಡ್ರಿ ಇಂಟು ಇಲ್ಲಿ ಎಫಿಷಿಯನ್ಸಿ ಐತಲ್ಲ, ಎಫಿಷಿಯನ್ಸಿ ನಾವು ಇಲ್ಲಿ ಬರ್ತಿದ್ದೀವಲ್ಲ, ಎಫಿಷಿಯನ್ಸಿ ಏನು ಬರ್ತೀವಿ 1/8 1/5 ಇವೆರಡು ಸೇರಿಸಿ ಬರಿಬೇಕು. ಬಿಕಾಸ್ ಟೂಗೆದರ್ ಅಂತ ಹೇಳಿದಾನ. ಸೊ ಟೂಗೆದರ್ ಅಂತಂದ್ರೆ ಪ್ಲಸ್. ಓಕೆ, ಸೊ ಇಬ್ರಿಗೆ ಸೇರಿಸಿ ಬರಿಬೇಕು 1/8 ಪ್ಲಸ್ ಇನ್ನೊಬ್ಬರ ದೇಶ ಐತ್ರಿ ಎಫಿಷಿಯನ್ಸಿ 1/5. ಕ್ಲಿಯರ್, 1/5 ಸೇರಿಸಿ ಬರಿಬೇಕು. ಕ್ಲಿಯರ್, ಯಾವ ಬರಿಬೇಕು ಸರ್, ಟೂಗೆದರ್ ಇದ್ದಾಗ ಬರಿಬೇಕು. ಫೈನ್. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ 8 ಮತ್ತು 5 LCM ತಗೋಬೇಕು. 8 ಮತ್ತು 5 LCM ಆಫ್ 8 and 5. 8 ಮತ್ತು 5 LCM ಏನು, ಓಕೆ 8 ಮತ್ತು 5 ಬೇರೆ ಬೇರೆ ಟೇಬಲ್ಸ್ ಅದಾವ. ಸೊ ಸಿಂಪಲ್ ಆಗಿ ಇದು 8 1 ಇದು 5 ಹಂಗೆ ಇಡ್ರಿ, ಇದು 5 1 ಬರೋವರೆಗೂ ಸಾಲ್ವ್ ಮಾಡಬೇಕು. ಓಕೆ, 8 5 40 ಇದು ಏನು LCM. ಓಕೆ, ಈ LCM ನಾವಿಲ್ಲಿ ಯೂಸ್ ಮಾಡೋಣ. ಓಕೆ ಫೈನ್. ಸೊ ಇಂಟು ಇಲ್ಲಿ ಡಿವೈಡ್ ಬೈ 40 LCM. 8 ಜೊತೆ 5 ಮಲ್ಟಿಪ್ಲೈ ಮಾಡಿದರೆ 40, 5 ಜೊತೆ 8 ಮಲ್ಟಿಪ್ಲೈ ಮಾಡಿದರೆ 40. 5 1 5 ಪ್ಲಸ್ 8 1 8. ಕ್ಲಿಯರ್, ಇಂಟು ಟೈಮ್ ಇಸ್ ಈಕ್ವಲ್ ಟು ವಾಟ್ 1. ಓಕೆ, ಇದು ಇಂಟು 5 ಪ್ಲಸ್ 8 ಎಷ್ಟು 13 ಡಿವೈಡೆಡ್ ಬೈ 40 ಇಂಟು ಟೈಮ್ ಇಸ್ ಈಕ್ವಲ್ ಟು 1. ಈ 40 ಹೋಗಿ ಇಲ್ಲಿ ಡಿವೈಡ್ ಆಕೈತಿ, ಈ 13 ಮಂದಿ ಇಲ್ಲಿ ಡಿವೈಡ್ ಆಕೈತಿ, ಮಲ್ಟಿಪ್ಲೈ ಆಕೈತಿ, ಇದು ಡಿವೈಡ್ ಆಕೈತಿ, ಕರೆಕ್ಟ್. ಸೊ 1 ಇಸ್ ಈಕ್ವಲ್ ಟು ಟೈಮ್ ಇಂಟು 13/40 ಇದೆ, ಕರೆಕ್ಟ್. ಸೊ 40 ಇಲ್ಲಿ ಹೋಗಿ ಮಲ್ಟಿಪ್ಲೈ ಆಕೈತಿ, 40 ಇಂಟು 1 ಡಿವೈಡೆಡ್ ಬೈ ಇದು 13 ಇಸ್ ಈಕ್ವಲ್ ಟು ಟೈಮ್. 40 into 1 is how much? 40 divided by 13 is equal to time. Okay, so ಇಬ್ರು ಸೇರಿ ಕೆಲಸ ಯಾವಾಗ ಮುಗಿಸ್ತಾರೆ ಅಂತ ಕೇಳಿದ್ರೆ, ಓಕೆ ಇಬ್ರು ಸೇರಿ ಯಾರ್ಯಾರು ರೋಸರ್ ಪ್ಲಸ್ ಆಂಟೋನಿ ಇಬ್ರು ಸೇರಿ ಕೆಲಸ ಯಾವಾಗ ಮುಗಿಸ್ತಾರೆ ಅಂತ ಕೇಳಿದ್ರೆ ಟೈಮ್ ಇಸ್ ಈಕ್ವಲ್ ಟು ನಮ್ಗೆ ಎಷ್ಟು ಬಂದೈತಿ 40/13 ಡೇಸ್ದಾಗ ವರ್ಕ್ ಮುಗಿಸ್ತಾರೆ. ಆನ್ಸರ್ ಆಫ್ ದಿಸ್ ಕ್ವಶನ್. ಕ್ಲಿಯರ್? Okay, thank you.